ಮಂದಿ ಮತಿಯಾದ ಲಕ್ಷ್ಮಣನೇ, ಕುಮಾರನಾದ ಇಂದ್ರಜಿತ್ತನ್ನು ಹೊಡೆದಿದ್ದೇನೆಂದು ಗರ್ವದಿಂದ ಬಂದಿರುವಿ. ಈಕೋ ಎನ್ನ ಕೂಡ ತಡ ಮಾಡದೆ ಯುದ್ಧಕ್ಕೆ ನಿಲ್ಲು ಕುಳ್ಳ. ಈ ಮೂಡಿನ ಪ್ರಾಣವು ಎನ್ನ ಕೈಯಲ್ಲಿರುವುದು. ಸ್ವಲ್ಪ ಸರಿದು ನಿಲ್ಲುವಂತ ತಡೆ ಬಲ ಎಲೆ ಕುಂಭಕರ್ಣನೆ ಬಾಯಿಗೆ ಬಂದಂತೆ ಅತ್ತಕ್ಕ ಮಗಳುತ್ತಿರುವೆ. ಸುಮ್ಮನೆ ಹೋಗುವಂತವನಾಗಲೇ ಹೋಮನಾದ ಕುಂಭಕರ್ಣನೆ. ಮೋಸ ಮಾಡಿ ಇಂದ್ರಜಿತ್ತನ್ನು ಹೊಡೆದಿದ್ದೆಂದು ಹಿರಿಹಿರಿಬೇಡ. ಇನ್ನನ್ನು ಈ ಕ್ಷಣದಲ್ಲಿ ಡರ್ನ ತಿಂದು ಡರಿ ಬಿಡುವೆನು. ಸುಮ್ಮನೆ ದಶಕಂಠನ ಬಳಿ ಹೋಗಿ ಶರಣಾಗತನಾಗು. ನಿನ್ನ ಪ್ರಾಣನಾದ್ರೂ ಉಳಿತ ಮೂರ್ಖ. ಕುಂಭಕರ್ಣನೆ ಯುದ್ಧದಲ್ಲಿ ಚತುರ್ನೆಂದು ಯುದ್ಧಕ್ಕೆ ಬಂದಿರುವೆ. ಕುರಿ ಕೋಣ ತಿನ್ನುವರ ಸೂರನು ನನ್ನ ಕೈಯಲ್ಲಿ ಸಿಕ್ಕು ಜೀವವನ್ನು ಕಳೆದುಕೊಳ್ಳಬೇಡ ಮೂರ್ಖ. ಮಾಡ ಮರುಗೋಳ ತರ್ಕ. ಹೇಳಿ ರಾಮನೇ, ನಾನೊಂದು ವಚನಾರ್ಥ ಹೇಳ್ತೀನಿ. ಚಿಕ್ಕಪಟ್ಟಿ ಒಬ್ಬನಾದ ಕುಂಭಕರ್ಣ ಚೆನ್ನಾಗಿ ಬಗಳುವಂತವ್ ನಾವು. ದುಷ್ಟ ರಾಮನೇ, ಕ್ಷಣದಲ್ಲಿ ನಿನ್ನನ್ನು ಸಂಹಾರ ಮಾಡದಿದ್ದರೆ ಈ ಧರುಣಿ ಮೇಲೆ ಕುಂಭಕರ್ಣನ ಹೆಸರು ನನಗೆ ನಿಲ್ಲು ಕುಳ್ಳ.
ಎಲೈ ಕುಂಭಕರ್ಣನೆ ಸುಮ್ಮನೆ ಹೋಗಿ ನಿನ್ನ ದಶಕಂಠನಾದ ರಾವಣೇಶ್ವರ ಕೊಟ್ಟು ಕಳಿಸು. ಇಲ್ಲವಾದರೆ ನನ್ನನ್ನು ಸಂಹಾರ ಮಾಡುವೆನು. ನೋಡುವಂತವನಿಗಲೇ ಹೊಂಬನಾದ ಕುಂಭನೇ ಆಗುವ ನಿನ್ನ ಮರಣ. ಎಲೈ ಸಾರಥಿ ಕಡೆಗೆ ಬರುವಂತವನಾಗು. ಆ ದಶಕಂಠನಾದ ಕುಂಭಕರ್ಣನು ಮಡಿದವಾದನು. ಆ ಸುದ್ದಿಯನ್ನು ಅವರ ಅಣ್ಣನಿಗೆ ತಿಳಿಸುವಂತವನಿಗೆ ಸಾರಥಿ ಸಾರು ಸಾರೆಯನ್ನು ಕೀರ್ತಿ. ಸಂಗೀತಗಾರ ಶಿರೋಮಣಿ, ನಾವು ಬಾಯಿಲೆ ಮಾತಾಡ್ತೀವಿ, ಇವ್ರು ಕಾಲಿಲೆ ಮಾತಾಡ್ಲಿಕತ್ತಾರ್ರಿ. ಇವ್ರು ಯಾರ್ಯಾರು ಯಾರಿಲ್ಲ ನೀವೇ ಬಂದು ಬಿಡದ ಹಾಕಿ ಮಾತಾಡ್ತೀರಿ. ಸಂಗೀತಗಾರ ಶಿರೋಮಣಿ ದಾರ ಬಂದವರ ಸ್ವಾಮಿ ಹೋದ್ ವಿಚಾರಿಸುವ. ಪಾತಾಳ ಲೋಕದಲ್ಲಿರುವ ವೀರಾದಿ ವೀರರಿಗೆಲ್ಲ ಗಂಡುಗಲಿ ಗಂಡ ಪ್ರಚಂಡ ಹಿಂಡ ದೈತ್ಯರ ಗಂಡ ಇಂಥ ಇಂಥ ಸುಜಾತರ ಪರಾಕ್ರಮಿಗೆ ಒಂದು ದಾರೆಂದು ಕೇಳುವನು. ನೀನು ದಾರು ಪುತ್ರ ಏ ದೇವ, ನಮ್ಮ ಹನುಮಾನ್ ದೇವ್ರು ಗುಡಿ ಕೂತು ಸುಟ್ಟುದು ಬಿಡಿಸೇದು ಅಂತ ಸ್ವಟ್ಟ ಸಾರಥಿ ಸಾರಥಿ ಅನ್ನೋರು ತಾವು ದಾರು ಪುಂಡ ಹಿಂಡ ರಾಜರ ಗಂಡ ರಾಜೇಂದ್ರ ಭೂಪತಿ. ನಾನು ದಾರೆಂದರೆ ತ್ರಿಲೋಕದಲ್ಲಿರುವ ವೈರಿಗಳನ್ನೆಲ್ಲ ಎನ್ನ ಕೈಯಲ್ಲಿರುವ ಗದೆಯಿಂದ ಹೊಡೆದರೆ ಭೂಮಿಯ ಮೇಲೆ ಬಿದ್ದು ಹೊರಳಾಡುವರು. ಸಾರಥಿ ರಾಜೇಂದ್ರ ಭೂಪತಿ ಅಲ್ಲದೆ ಆನೆಗಳ ಗಂಟಲ ಕೋಳತಕ್ಕೇನು ಕಿತ್ತುವಂತೆ ಸರ್ರನ ಚೀರಿದರೆ ಗಂಗಸ್ಥಳಗಳು ದಡದಡಿಸಿ ಹೋಗು. ಸಾರಥಿ ರಾಜೇಂದ್ರ ಭೂಪತಿ. ಇದು ಅಲ್ಲದೆ ಇಂಥ ಶ್ರೇಷ್ಠರಾದ ಈರಾವಣ ಮೈರಾವಣರಿಗೆ ಸಹಾಯ ಮಾಡುವಂತ ಮಕರ ಧ್ವಜನಂದು ಜಯವೇರನ್ನು ಹೊಡುವಂತರಾಗಲೇ ಸಾರಥಿ ಅತಿ. ಮಕರ ಧ್ವಜ ಆದ್ರೆ ಬಹಳ ಸಹಜವಾಯ್ತು, ಕುಳಿತಂತ ಮಂದಿಗೆಲ್ಲ ಅತ್ಯಾನಂದವಾಯ್ತು. ನಿಮ್ಮ ಇರುವ ಮೇಲ ಮಂದಿರವನ್ನು ಬಿಟ್ಟು ಈ ಕುಳಿತಿರುವ ಸಭಾ ಮಂಟಪಕ್ಕೆ ಬಂದಿರೋ ಕಾರಣವೇನ್ರಿ ಬುದ್ಧಿ? ಸಾರಥಿ ರಾಜೇಂದ್ರ ಭೂಪತಿ, ನಮ್ಮ ಇರುವ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಎನ್ನ ರಾಜರಾದ ಐರಾವಣ ಮೈರಾವಣರು ಕರೆಸಿದ ಕಾರಣಕ್ಕೆ ಬರೋಣವಾಯಿತು ಸಾರಥಿ ಅತಿ.
ಬಂದ್ರೆ ಬೋಳ ಸಹಜವಾಯ್ತು ಅಲ್ಲೇ ಸ್ವಲ್ಪ ಮುಹೂರ್ತವಾಗ್ರಿ